ಕಿರುತೆರೆ ಆಗಿರ್ಬೋದು, ಬೆಳ್ಳಿತೆರೆ ಆಗಿರ್ಬೋದು, ಇವರಂತೂ ನಮ್ಮ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಹೀರೋ. ಯಾವಾಗಲೂ ಇವ್ರನ್ನ ಎಲ್ಲಾದರೂ ಒಂದು ಕಡೆ ಆದರೂ ನೋಡಬೇಕು ಅನ್ನೋ ಆಸೆ ನಮ್ಮ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಎಲ್ಲರ ಕ್ರಶ್ನ ನಾನು ಮೀಟ್ ಮಾಡಿಸ್ತಾ ಇದ್ದೀನಿ, ಕರ್ಣ ಸರ್. ಈಗ ಕರ್ಣ ಮೂಲಕ ಎಲ್ಲರ ಮನೆ ಮಾತಾಗೋದಕ್ಕೆ ರೆಡಿ ಆಗಿದ್ದೀರಾ. ಅಂದರೆ ಈ ಕರ್ಣ ಅನ್ನೋ ಕ್ಯಾರೆಕ್ಟರಲ್ಲೇ ಹೇಳುತ್ತೆ ನಿಮ್ಮ ಹಾವಭಾವ ಕೂಡ ಈ ಸೀರಿಯಲ್ನಲ್ಲಿ ಹೇಗಿರ್ಬೋದು ಅಂತ ಹೇಳಿ. ಕರ್ಣನ ಬಗ್ಗೆ ಏನು ಹೇಳ್ತೀರಾ? ಪಾತ್ರದ ಬಗ್ಗೆ ಹೇಳೋದಾದರೆ ನೀವು ಹೇಳಿದಾಗೆ ಇಟ್ಸ್ ಅ ಗಿವಿಂಗ್ ಕ್ಯಾರೆಕ್ಟರ್ ಆ್ಯಂಡ್ ಅವ್ನ ಸುತ್ತಮುತ್ತ ಅವನ ಕ್ಯಾರೆಕ್ಟರ್ ಇರೋದ್ರಿಂದ ಸಿನಾರಿಯೋಸ್ ಯಾವ ಥರ ಇರುತ್ತೆ, ಹೌ ಈ ಫೇಸ್ ದ ಸಿಚುವೇಶನ್. ಆ್ಯಂಡ್ ಕೆಲವೊಂದು ಸಲ ರಿಯಲ್ ಲೈಫಲ್ಲಿ ನಾವು ರಿಯಾಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ, ಬಟ್ ಈ ಪಾತ್ರ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಒಂದು ಹೊಸದಾಗಿ ಯು ಕ್ಯಾನ್ ವಾಚ್. ಆ್ಯಂಡ್ ದಟ್ಸ್ ವಾಟ್ ಮೇಕ್ ಹಿಮ್ ಡಿಫ್ರೆಂಟ್ ಫ್ರಮ್ ಆಲ್ ದ ಅದರ್ ಪೀಪಲ್ ಅಂತ ಅನಿಸುತ್ತೆ. ಈಗ ನಾವು ಪ್ರೋಮೋಸ್ನೆಲ್ಲ ನೋಡಿದ್ರೆ ದೊಡ್ಡ ಕುಟುಂಬ, ಕೂಡು ಕುಟುಂಬ. ಅದರಲ್ಲಿ ನೀವು ನಿಮ್ಮ ಮನೆಯವ್ರ ಜೊತೆ ಇದ್ದರೂ ಕೂಡ ನೀವು ನಿಮ್ಮ ಮನೆಯವರಲ್ಲಿ ಒಬ್ಬರಾಗಿಲ್ಲ ಅನ್ನುವಂತಹದ್ದು ಒಂದು ಗೊತ್ತಾಗತ್ತೆ ಪ್ರೋಮೋಲಿ. ಸೊ ಹೇಗೆ, ಯಾಕೆ ಅನ್ನೋದೇನಾದರೂ ಹೇಳ್ಬೋದಾ? ಯಾಕೆ ಹೇಗೆ ಅನ್ನೋದು ಆಬ್ವಿಯಸ್ಲಿ ಸ್ಟೋರಿ ನೋಡಿದಾಗ ಗೊತ್ತಾಗುತ್ತೆ. ಇಟ್ಸ್ ಕೈಂಡ್ ಆಫ್ ಅ ಜನರಲ್ ರಿಪ್ರೆಸೆಂಟೇಷನ್. ನಮ್ಮ ಪ್ರತಿಯೊಬ್ಬರೂ ಅವ್ರವ್ರ ಲೈಫಲ್ಲಿ ನೀವು ಜನಗಳ ಮಧ್ಯೆ ಇದ್ರೂ ಕೆಲವು ಸಲ ಯು ಫೀಲ್ ಲೋನ್ಲಿ ಬಿಕಾಸ್ ದೇರ್ ಆರ್ ಸಿಚುವೇಶನ್ ವೇರ್ ಯು ಕಾಂಟ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಆರ್ ಮೇ ಬಿ ಶೇರ್ ವಾಟ್ ಯು ಫೀಲ್. ಆ ಥರ ಸಿಚುವೇಶನ್ ಇವತ್ತಿನ ಡೇಟ್ಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಫೇಸ್ ಮಾಡ್ತಾನೆ ಇದ್ದಾರೆ. ಸೊ ಇಟ್ಸ್ ಕೈಂಡ್ ಆಫ್ ಅ ಜನರಲ್ ಇಂಟರ್ಪ್ರಿಟೇಷನ್ ಆಫ್ ದ್ಯಾಟ್. ಈಗ ಕರ್ಣ ಪಾತ್ರ ಅಂತ ಬಂದರೆ, ಈಗ ಒಂದು ಡಾಕ್ಟರ್, ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣ ಇರೋರು, ಈಗಾಗಲೇ ಗೈನೋಕಾಲಜಿಸ್ಟ್ ಆಗಿ ಕಾಣಿಸ್ಕೊಂಡಿರೋದ್ರಿಂದ ಏನಾದರೂ ಈ ಹಿಂದೆ ಹೋಮ್ವರ್ಕ್ ಮಾಡಿದ್ರಾ ಈ ಪಾತ್ರಕ್ಕೆ ಈ ಥರನೇ ಇರಬೇಕು, ಇಷ್ಟೆಲ್ಲ ನಾನು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಅಂತ? ಹಾರ್ಡ್ ವರ್ಕ್ ಅಂತ ಅನ್ಸಲ್ಲ. ಇಟ್ಸ್ ಕೈಂಡ್ ಆಫ್ ಅ ಜಾಬ್ ವಿಚ್ ಐ ಆಮ್ ಎಂಜಾಯಿಂಗ್. ಸೊ ಪ್ರತಿಯೊಂದು ರೀತಿಯಲ್ಲಿ ಹೌದು ಕಲಿಯೋದಂತೂ ಸಿಗುತ್ತೆ. ಒಂದಷ್ಟು ರಿಸರ್ಚ್ ಮಾಡಿದೆ, ಒಂದಷ್ಟು ಡಾಕ್ಟರ್ಸ್ನ ಮೀಟ್ ಮಾಡಿದ್ದೀನಿ, ಐ ಹ್ಯಾವ್ ರೆಡ್ ಫ್ಯೂ ಬುಕ್ಸ್. ಅಥೆಂಟಿಕ್ ಆಗಿ ಆನ್ ಸ್ಕ್ರೀನ್ ಐ ಶುಡ್ ಲುಕ್ ಲೈಕ್ ಅ ಡಾಕ್ಟರ್, ಐ ಶುಡ್ ಬಿಹೇವ್ ಲೈಕ್ ಅ ಡಾಕ್ಟರ್. ಸೊ ಆನ್ ಫಿಸಿಕಲ್ ರಿಯಲ್ ಗ್ರೌಂಡ್ ಅವ್ರು ಯಾವ ಥರ ಇರುತ್ತೆ, ಹೌ ದೇ ಇಂಟ್ರ್ಯಾಕ್ಟ್ ವಿತ್ ದ ಪೇಷಂಟ್, ಹೌ ದೇ ಇಂಟ್ರ್ಯಾಕ್ಟ್ ವಿತ್ ನಾರ್ಮಲ್ ಪೀಪಲ್, ಹೇಗೆ ಅವರು ಧೈರ್ಯ ತುಂಬ್ತಾರೆ, ಒಂದಷ್ಟು ಐ ಹ್ಯಾವ್ ನೋಟಿಸ್ಡ್. ಆ್ಯಂಡ್ ಆ ಒಂದು ನಿಟ್ಟಿನಲ್ಲೇ ಕರೆಂಟ್ಲಿ ಕರ್ನಾಟಕದಲ್ಲಿ ಅದಕ್ಕೆ ರಿಲೇಟೆಡ್ ಸಿಚುವೇಶನ್ ಏನಿದೆ, ಸೊ ಐ ಹ್ಯಾವ್ ಸರ್ವೇಡ್ ಅಬೌಟ್ ಇಟ್. ಫುಲ್ ಅಂದರೆ ಪಕ್ಕಾ ಪ್ರಿಪ್ರೇಷನ್ಸ್ ಆಗಿದೆ ಕರ್ಣ ಪಾತ್ರಕ್ಕೆ. ಡಾಕ್ಟರಾಗಿ ಇದ್ದೀರಾ ಅಂತಂದಾಗ ಒಂದಷ್ಟು ಹೋಮ್ವರ್ಕ್ಸ್ ಅಫ್ಕೋರ್ಸ್ ಬೇಕು. ಇನ್ನು ನಿಮ್ಮ ಮನೆ ವಿಚಾರಕ್ಕೆ ಬಂದರೆ ದೊಡ್ಡ ತಾರಾಬಣಗ ಇದೆ. ಅಂದರೆ ನಾಗಾಭರಣ ಸರ್ ಅವರಿದ್ದಾರೆ. ಸೊ ಹೇಳಿ, ಹೇಗಿತ್ತು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು? ಆಬ್ವಿಯಸ್ಲಿ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದಾಗ ಯು ಲರ್ನ್ ಸಮ್ ಆಫ್ ದ ಅದರ್ ನ್ಯೂ ವೇ ಟು ಆ್ಯಕ್ಟ್ ಆರ್ ಎಕ್ಸ್ಪ್ರೆಸ್. ಈಗ ಆಬ್ವಿಯಸ್ಲಿ ಬೇರೆ ಆರ್ಟಿಸ್ಟ್ನ ನೋಡಿದಾಗ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಎಲ್ಲರದು ಬೇರೆ ಇರುತ್ತೆ. ಸೊ ವೆನ್ ಯು ವಾಚ್ ದೆಮ್ ಡೂಯಿಂಗ್ ಇಟ್, ನಮ್ಗೆ ಅರ್ಥ ಆಗುತ್ತೆ, ಓಕೆ ದಿಸ್ ಇಸ್ ಸಮಥಿಂಗ್ ನ್ಯೂ ವಿ ಕ್ಯಾನ್ ಟ್ರೈ, ಆರ್ ದಿಸ್ ಇಸ್ ಸಮಥಿಂಗ್ ನ್ಯೂ ವಿ ಕ್ಯಾನ್ ಅಪ್ಡೇಟ್. ಸೊ ಆ ಥರ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆನೂ ವರ್ಕ್ ಮಾಡೋದಕ್ಕೆ. ಈಗ ನಾವು ಕಿರಣ್ ಅವ್ರನ್ನ ಸೂಟು ಬೂಟಲ್ಲಿ ನೋಡ್ತಾ ಇದ್ವಿ, ಇವಾಗ ಫುಲ್ ಕ್ಯಾಶುವಲ್ ಔಟ್ಫಿಟ್ಸಲ್ಲಿ ನೋಡ್ತಾ ಇದ್ದೀವಿ. ಕರ್ಣ ಅಲ್ಲಿ ಒಂದು ಸ್ವೆಟರ್ ಇರುತ್ತೆ, ಒಳಗಡೆ ಒಂದು ಶರ್ಟ್ ಇರುತ್ತೆ. ಸೊ ಈ ಕ್ಯಾಶುವಲ್ ಔಟ್ಫಿಟ್ಸ್ ಲುಕ್ಕು ಕೂಡ ನಿಮಗೆ ಚೆನ್ನಾಗಿದೆ, ಬಟ್ ಡಿಸೈನ್ ಮಾಡಿದ್ದು ಹೇಗೆ, ನಿಮ್ಮ ಇನ್ಪುಟ್ಸ್ ಕೊಟ್ರಾ ಅಥವಾ ನಿಮ್ಗೆ ಇಷ್ಟ ಆಯ್ತು? ಇಲ್ಲ, ಆಬ್ವಿಯಸ್ಲಿ ರೈಟರ್ಸ್ ಅಂತ ಒಂದು ಶೋನ ಕನ್ಸ್ಟ್ರಕ್ಟ್ ಮಾಡಿದಾಗ ಅವ್ರಿಗೆ ಫಸ್ಟ್ ಇನಿಷಿಯಲ್ ಮೈಂಡಲ್ಲಿ ಬರೋದೇ ಹೌ ದ ಕ್ಯಾರೆಕ್ಟರ್ ಶುಡ್ ಲುಕ್. ಸೊ ಕಂಪ್ಲೀಟ್ಲಿ ದೇ ಹ್ಯಾಡ್ ಡಿಸೈನ್ಡ್ ಇಟ್. ಸೊ ಐ ಜಸ್ಟ್ ಡೂ ವಾಟ್ ದೇ ಸೇ ಅಷ್ಟೇ. ಓಕೆ, ನನ್ನ ಕೊನೆ ಪ್ರಶ್ನೆ. ಈಗ ನಿಧಿ ಅವರಿಗೆ ನಿಮ್ಮ ಮೇಲೆ ಲವ್ ಇದೆ, ನೀವೊಂದು ಅಂದರೆ ಪ್ರೋಮೋ ವೈಸ್ ನೋಡ್ತಾ ಇದ್ದೀನಿ, ಹೀರೋ ಆಗಿ ಆನ್ಸರ್ ಮಾಡಬೇಡಿ. ತಾರೀಕು ಆಗಿಲ್ಲ, ಇವ್ರು ಆಗಲೇ ಎಪಿಸೋಡ್ ಬಗ್ಗೆ ಹೇಳ್ತಾರಲ್ಲ, ಅದು ಹೆಂಗೆ ಅಂತ. ಸೊ ಏನಾದರೂ ಒಂದು ಸ್ವಲ್ಪ ಗುಟ್ಟೇನಾದರೂ ಬಿಟ್ಕೊಡ್ತೀರಾ ನಮ್ಮ ಚಾನಲ್ ಮುಖಾಂತರ ಆಡಿಯನ್ಸಿಗೆ? ಹೌದು. ಸೊ ಫಸ್ಟ್ ಎಪಿಸೋಡ್ ಎಂಡಲ್ಲಿ ಥ್ಯಾನೋಸ್ ಎಂಟ್ರಿ ಇದೆ, ಡೋಂಟ್ ಮಿಸ್ ಇಟ್. ಸೊ ಈ ಒಂದು ಗುಡ್ ಸದ್ಯಕ್ಕಿರಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಹೀರೋಯಿನ್ ಬಗ್ಗೆ ಏನು ಕೇಳ್ತಿದ್ದಾರೆ ಎಪಿಸೋಡ್. ಎಸ್, ಹೌದು, ಇಬ್ಬರು. ನಿಮ್ಮ ಗರ್ಲ್ ಫ್ರೆಂಡ್ ಯಾರಾಗ್ಬೋದು ಅಂತ ಈ ಒಂದು ಪ್ರಶ್ನೆಗೆ ಉತ್ತರ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು 16ನೇ ತಾರೀಕು 8 ಗಂಟೆಗೆ ನೀವು ಹಾಕಿ, ಅದನ್ನು ಓದಿ ಇವರು ನನಗೆ ಟ್ಯಾಗ್ ಮಾಡ್ತಾರೆ. ದಟ್ಸ್ ಹೌ ವಿ ಡೂ ಇಟ್. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಸೀರಿಯಲ್ ಯಾವಾಗಿಂದ ಆನ್ ಏರ್ ಆಗ್ತಿದೆ ಅಂತ ಒಂದು ಪುಟ್ಟದಾಗಿ ಇಂಟ್ರೊಡಕ್ಷನ್ ಕೊಟ್ಬಿಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ರಾಜ್. ಇದೇ 16ನೇ ತಾರೀಕಿಂದ 8 ಗಂಟೆಗೆ ಸಂಜೆಗೆ ನಾನು ನಿಮ್ಮ ಮನೆಗೆ ಕರ್ನಾಟಕ ಬರ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.